ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣುಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದು. ಕಲುಷಿತ ಗಾಳಿ, ಪೋಷಕಾಂಶ ರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರೋದು ಮಹಿಳೆಯರಲ್ಲಿನ ಬಂಜೇತನಕ್ಕೆ ಕಾರಣ ಆಗಬಹುದು. ಬಂಜೇತನಕ್ಕೆ ಮಹಿಳೆಯಷ್ಟೇ ಪುರುಷನೂ ಕೂಡ ಕಾರಣನಾಗಿರ್ತಾನೆ. ಅನೇಕ ಬಾರಿ ಪುರುಷರಲ್ಲಿರುವಂತಹ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ. ಹೀಗಾಗಿ ಚಿಕಿತ್ಸೆಗೆ ತೆರಳುವಾಗ ದಂಪತಿಗಳಿಬ್ಬರೂ ಜೊತೆಗೆ ಹೋಗುವುದು ಬಹಳ ಮುಖ್ಯ. ಇದರಿಂದಾಗಿ ಯಾರಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೋಬಹುದು. ಮದ್ಯಪಾನ, ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನ ಎದುರಿಸ್ತಾ ಇರ್ತಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಗಳಿಂದ ಸರಿಪಡಿಸಿಕೊಳ್ಳಬಹುದು. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ. ಈ ಬಗ್ಗೆ ವಿವರವಾಗಿ ಮಾತನಾಡುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಿಖಿತಾ ಸಿಪಿ, ಸೀನಿಯರ್ ಕನ್ಸಲ್ಟೆಂಟ್ ಫರ್ಟಿಲಿಟಿ ಹಾಗೆ ಐವಿಎಫ್, ಅಪೋಲೋ ಫರ್ಟಿಲಿಟಿ, ಜೆಪಿ ನಗರ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಚೈತ್ರಾ. ಮೊದಲಾಗಿ ಫರ್ಟಿಲಿಟಿ ವಿಚಾರವಾಗಿ ಮಾತನಾಡೋದು ಬಹಳಷ್ಟಿದೆ. ಅದರ ಕಾರಣಗಳು ಏನಿರುತ್ತೆ, ಜೊತೆಗೆ ಎಷ್ಟು ವರ್ಷದ ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನು ಕೇಳಿ ಪಡ್ಕೊಳ್ತೀನಿ. ಅದಕ್ಕೂ ಮುಂಚಿತವಾಗಿ ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅನ್ನೋದು ಹೇಗೆ ಹೇಳ್ತೀರಾ ಅಂತ. ಸೊ ಇನ್ಫರ್ಟಿಲಿಟಿ ಅನ್ನೋದು ಬಂಜೇತನ ಬೇಸಿಕ್ಲಿ ಇಸ್ ಆಫ್ 2 types. ಒಂದು ಪ್ರೈಮರಿ ಇನ್ಫರ್ಟಿಲಿಟಿ, ಇನ್ನೊಂದು ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಸೊ ಪ್ರೈಮರಿ ಇನ್ಫರ್ಟಿಲಿಟಿಯಲ್ಲಿ ದಂಪತಿಗಳು ಮದುವೆ ಆದಮೇಲೆ 1 ವರ್ಷ ಪೂರ್ತಿ ಟ್ರೈ ಮಾಡಿ ಪ್ರೆಗ್ನೆಂಟ್ ಆಗಿಲ್ಲ ಅಂತಂದರೆ ಅದನ್ನು ಪ್ರೈಮರಿ ಇನ್ಫರ್ಟಿಲಿಟಿ ಅಂತೀವಿ. ಸೊ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದರೆ ಪ್ರೀವಿಯಸ್ ಆಗಿ ಏನಾದರೂ ಅಬಾರ್ಷನ್ಸ್ ಆಗಿದ್ರೆ, ಇಲ್ಲಾಂದರೆ ಒಂದು ಆಲ್ರೆಡಿ ಡೆಲಿವರಿ ಆಗಿ ಸೆಕೆಂಡ್ ಒನ್ ಟ್ರೈ ಮಾಡ್ತಾ ಇನ್ನೂ ಆಗ್ತಾ ಇಲ್ಲ ಅಂತಂದಾಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತೀವಿ. ಸೊ ಇವಾಗ ಕಾರಣ ಏನಿರ್ಬೋದು ಅಂದಾಗ ಫಸ್ಟ್ ಹೆಂಗಸರಲ್ಲಿ 3 ಥರ ಇರ್ಬೋದು. ಒಂದು ಓವ್ಯುಲೇಷನ್ ಪ್ರಾಬ್ಲಮ್ಮು, ಇನ್ನೊಂದು ಟ್ಯೂಬ್ಸಲ್ಲಿ ಏನಾದರೂ ಬ್ಲಾಕ್ ಇದ್ದರೆ, ಒಂದು ಮೂರನೇದು ಗರ್ಭಸಂಚಿಯಲ್ಲಿ ಏನಾದರೂ ತೊಂದರೆ ಇದ್ದರೆ. ಸೊ ಫಸ್ಟು ಅಂಡಾಶಯಲ್ಲಿ ಓವ್ಯುಲೇಷನ್ ಪ್ರಾಬ್ಲಮ್ ಅಂದಾಗ PCOD ಇಸ್ ದ ಮೇನ್ ಕಾಮನ್ ಕಾಸ್. ಸೊ PCOD ಅನ್ನೋದು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸಲ್ಲಿ ಯೂಶಲಿ ನಾರ್ಮಲ್ ಪ್ರೆಗ್ನೆನ್ಸಿ ಹೆಂಗಾಗುತ್ತೆ ಅಂತಂದರೆ ಸೆಕೆಂಡ್ ಡೇ ಆಫ್ ಪೀರಿಯಡಿಂದ ಚಿಕ್ಕ ಫಾಲಿಕಲ್ಸ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಫಾಲಿಕಲ್ಲು ಚೆನ್ನಾಗಿ ಡೆವಲಪ್ ಆಗಿ 14th-15th ಡೇಗೆ ಬಂದು ಪರ್ಟಿಕ್ಯುಲರಾಗಿ 18-20 ಸೈಜಿಗೆ ಸೈಜ್ ಬಂದಾಗ ಎಗ್ಗು ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗೋ ಟೈಮಲ್ಲಿ ಏನಾದರೂ ಅವ್ರು ಸೇರಿದ್ರೆ ಅದು ಪ್ರೆಗ್ನೆನ್ಸಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸೊ PCODಯಲ್ಲಿ ಈ ಎಗ್ ಅನ್ನೋದೇ ಫಾರ್ಮೇಷನ್ನೇ ಆಗಲ್ಲ. ಸೊ ಎಗ್ ಫಾರ್ಮೇಷನ್ ಇಲ್ಲ ಅಂದಾಗ ಪ್ರೆಗ್ನೆನ್ಸಿನೂ ಡಿಲೇ ಆಗುತ್ತೆ. ಸೊ ಅದು ಒಂದು ಕಾಸ್ ಆಫ್ ಓವ್ಯುಲೇಟರಿ ಪ್ರಾಬ್ಲಮ್ಸಲ್ಲಿ. ಸೆಕೆಂಡ್ ಒನ್ ಏನಾದರೂ ರಕ್ತಗುಳ್ಳೆ ಅಂತ ಹೇಳ್ತೀವಿ, ಹೆಮೊರೇಜಿಕ್ ಸಿಸ್ಟ್ ಇಲ್ಲಾಂದರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ. ಈ ಸಿಸ್ಟ್ ಇದ್ರೂ ಅದು ಫುಲ್ ಓವರಿನ ಆಕ್ಯುಪೈ ಮಾಡಿಕೊಂಡು ಇಟ್ ಡಸಂಟ್ ಅಲೌ ದ ನಾರ್ಮಲ್ ಫಾಲಿಕಲ್ಸ್ ಟು ಡೆವಲಪ್. ಅದು ನೆಕ್ಸ್ಟ್ ಪ್ರಾಬ್ಲಮ್ಮು. ಮೂರನೇದು ಓವೇರಿಯನ್ ರಿಸರ್ವ್ ಅಂತ ಇರುತ್ತೆ. ಈ ಓವೇರಿಯನ್ ರಿಸರ್ವೇ ತುಂಬ ಕಮ್ಮಿ ಇದ್ದಾಗ, ಯೂಶಲಿ ಮೋರ್ ದೆನ್ 35 years ಇದ್ದವ್ರಿಗೆ ಈ ಲೋ AMH ಅಂತ ನೋಡ್ತೀವಿ. ಈ ಲೋ AMH ಇರೋವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ಬೋದು, ಲೈಕ್ ವೇರ್ ಎಗ್ ಡೆವಲಪ್ಮೆಂಟ್ ಸರಿಯಾಗಿ ಆಗಲ್ಲ. ಸೆಕೆಂಡ್ ಒನ್ನು ಟ್ಯೂಬ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಟ್ಯೂಬ್ಸಲ್ಲಿ ಪ್ರಾಬ್ಲಮ್ ಅಂದಾಗ ಯೂಶಲಿ ಬ್ಲಾಕ್ಸ್ ಇರ್ಬೋದು ಬಿಕಾಸ್ ಆಫ್ ಸಮ್ ಇನ್ಫೆಕ್ಷನ್, ಆರ್ ನೀರು ತುಂಬ್ಕೊಂಡಿರ್ಬೋದು, ಇಲ್ಲಾಂದರೆ ಪಸ್ ಫಿಲ್ ಆಗಿರೋದು. ಅದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಆವಾಗ ಸ್ಪರ್ಮು ಎಗ್ಗು ಮೀಟ್ ಆಗೋಕ್ಕೆ ಇದು ಚಾನ್ಸೇ ಇರಲ್ಲ. ಸೊ ಬ್ಲಾಕ್ಸ್ ಆರ್ ಇಂಪಾರ್ಟೆಂಟ್ ಕಾಸ್ ಆಫ್ ಇನ್ಫರ್ಟಿಲಿಟಿ. ಮೂರನೇದು ಗರ್ಭಸಂಚಿಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಯೂಶಲಿ ಗರ್ಭಸಂಚಿಯಲ್ಲಿ ನಾವು ಗಡ್ಡೆಗಳು ನೋಡ್ತೀವಿ, ಪಾಲಿಪ್ಸು, ಫೈಬ್ರಾಯ್ಡ್ಸು, ಇಲ್ಲಾಂದರೆ ಓವರಾಲ್ ಎನ್ಲಾರ್ಜ್ಮೆಂಟ್ ಆಫ್ ದಿ ಯೂಟ್ರಸ್, ಅಡಿನೋಮಯೋಸಿಸ್ ಅಂತೀವಿ. ಇದರಲ್ಲೆಲ್ಲ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಡಿಲೇ ಆಗ್ಬೋದು, ಅಂದರೆ ಕಷ್ಟ ಆಗುತ್ತೆ. ಅದೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕ್ಲಿಯರ್ ಆದಮೇಲೆ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಇವಾಗ ಗಂಡಸರಲ್ಲಿ
ಎರಡು ಥರ ನೋಡ್ತೀವಿ. ಒಂದು ಸೀಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಈ ಸೀಮನ್ ಅನಾಲಿಸಿಸಲ್ಲಿ ಯೂಶಲಿ ಕೌಂಟು, ಮೊಟಿಲಿಟಿ ಅಂದರೆ ಫಾರ್ವರ್ಡ್ ಮೂವಿಂಗ್ ಸ್ಪರ್ಮ್ಸ್ ಅಂತ. ಈ ಫಾರ್ವರ್ಡ್ ಮೂವಿಂಗ್ ಸ್ಪರ್ಮ್ಸ್ ಎಲ್ಲ ನಾರ್ಮಲ್ ಇದ್ದರೆ ಆವಾಗ, ಆ್ಯಂಡ್ ಆಲ್ಸೋ ಕ್ವಾಲಿಟಿ ಆಫ್ ದ ಸ್ಪರ್ಮ್ ಅದು ಚೆನ್ನಾಗಿರಬೇಕು. ಇದು ಮೂರು ಚೆನ್ನಾಗಿದ್ದರೆ ನ್ಯಾಚುರಲಾಗಿ ಕನ್ಸೀವ್ ಆಗೋಕ್ಕೆ ಇನ್ನೂ ಈಸಿ ಆಗುತ್ತೆ. ಗಂಡಸರಲ್ಲಿ ಇನ್ನೊಂದೇನು ಅಂತಂದರೆ ಅವರು ಆಲ್ಕೋಹಾಲು, ಇಲ್ಲಾಂದರೆ ಡ್ರಗ್ ಅಡಿಕ್ಟ್ಸು, ಇಲ್ಲ ಧೂಮ್ರಪಾನ ಜಾಸ್ತಿ ಮಾಡೋರು, ಟೊಬ್ಯಾಕೊ ಚೂಯಿಂಗು, ಇದರಲ್ಲೆಲ್ಲ ಸ್ಪರ್ಮು ಅಫೆಕ್ಟ್ ಆಗುತ್ತೆ. ಸೊ ಆವಾಗ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ ಎಲ್ಲ ಕಮ್ಮಿ ಆಗುತ್ತೆ ಅದರಲ್ಲಿ. ಸೊ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಇನ್ಫರ್ಟಿಲಿಟಿ. ಬಹಳಷ್ಟು ಜನ ಡಾಕ್ಟರ್ಸ್ಗಳು ಹೇಳ್ತಾ ಇರ್ತಾರೆ ಇನ್ಫರ್ಟಿಲಿಟಿ ಸಮಸ್ಯೆ ಇರುತ್ತೆ, ಬಟ್ ಡಾಕ್ಟರ್ ಕನ್ಸಲ್ಟೇಷನ್ ಅಂತ ಬಂದಾಗ ಫಸ್ಟ್ ಮಹಿಳೆನೇ ಬರೋದು, ಪತ್ನಿ ಬರ್ತಾರೆ, ಪತಿ ಬಂದಿರೋದಿಲ್ಲ. ಸೊ ಅದು ಎಷ್ಟು ಸಮಸ್ಯೆ ಆಗ್ಬೋದು ಡಾಕ್ಟರ್ ಟ್ರೀಟ್ಮೆಂಟಲ್ಲಿ? ಸೊ ಇವಾಗೆಲ್ಲ ನಾವು ಬಂಜಿತನ ಅಂತ ಅಂದಾಗ ದೇರ್ ಇಸ್ ಆಲ್ಮೋಸ್ಟ್ ಫೀಮೇಲ್ಸಲ್ಲಿ 40% ನೋಡ್ತಾ ಇರೋದು ಕಾಸಸ್. 40% ಮೇಲಲ್ಲೂ ಇರುತ್ತೆ ಇದೇ ಕಾಸಸ್, ಆ್ಯಂಡ್ 20% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತೀವಿ. ಅನ್ಎಕ್ಸ್ಪ್ಲೇನ್ ಅಂದರೆ ಇಬ್ಬರಲ್ಲೂ ಎಲ್ಲ ನಾರ್ಮಲ್ ಇರುತ್ತೆ ಟೆಸ್ಟ್ ಮಾಡಿನೂ, ಆ್ಯಂಡ್ ಸ್ಟಿಲ್ ಏನಕ್ಕೋ ಕನ್ಸೀವ್ ಆಗ್ತಾ ಇಲ್ಲ. ಸೊ ಅದು ಅನ್ಎಕ್ಸ್ಪ್ಲೇನ್ಡ್. ಬಟ್ 40% ಗಂಡಸರಲ್ಲೂ ಪ್ರಾಬ್ಲಮ್ಮು ಕಂಡುಹಿಡಿತಾ ಇದ್ದೀವಿ. ಸೊ ಅದಕ್ಕೆ ಇಂಪಾರ್ಟೆಂಟು ಇಬ್ಬರು ಬಂದ್ರೇ ಅದು ಇಬ್ರಿಗೂ ಅರ್ಥ ಆಗುತ್ತೆ ನಾವು ಹೇಳೋದು. ಬರೀ ಹೆಂಗಸರಲ್ಲೇ ಪ್ರಾಬ್ಲಮ್ಸ್ ಇದೆ ಅಂತಲ್ಲ, ಗಂಡಸರಲ್ಲೂ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ಒಟ್ಟಾಗಿ ಬಂದಾಗ ಅವ್ರಿಗೆ ಅರ್ಥ ಆಗುತ್ತೆ. ಎಸ್ ಡಾಕ್ಟರ್, ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ರೈಟ್ ಟೈಮ್ ಅಂತ ಹೇಳ್ತೀರಾ ದಂಪತಿಗಳಿಗೆ ಅಂತ? ಹೆಂಗಸರಲ್ಲಿ ಹುಟ್ಟಿದಾಗಿಂದನೇ ಒಂದು ಸೆಟ್ ನಂಬರ್ ಆಫ್ ಎಗ್ಸ್ ಅಂತ ಹೇಳ್ತೀವಿ. ಸೊ ಆ ಸೆಟ್ ನಂಬರ್ ಆಫ್ ಎಗ್ಸು ಎವ್ರಿ ಪೀರಿಯಡಲ್ಲಿ ಒಂದೊಂದು ಓವ್ಯುಲೇಷನ್ ಆಗ್ತಾ ಇದ್ದಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಯೂಶಲಿ 35 ಇಯರ್ಸ್ ಮೇಲೆ ಇದ್ದಾಗ ಅದು ಇನ್ನೂ ಫಾಸ್ಟಾಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ 30ಗೆ ಮುಂಚೆ ಇವಾಗೆಲ್ಲ ದಂಪತಿಗಳು ಕೆರಿಯರ್ ಮೇಲೆ ಫೋಕಸ್ ಮಾಡಿಕೊಂಡು ಮದುವೆ ಆಗೋದೇ ಲೇಟು, ಆಫ್ಟರ್ 30. ಸೊ ಆಮೇಲೆ ಒಂದು 2-3 ಇಯರ್ಸ್ ಆದಮೇಲೆ ಕನ್ಸೀವಿಂಗು ಅಂತ ಬರ್ತಾರೆ. ಸೊ ಯೂಶ್ವಲಿ 30ಗೆ ಮುಂಚೆ ಮದುವೆ ಆಗಿದ್ದರೆ 1 ವರ್ಷ ಅವರೇ ಟ್ರೈ ಮಾಡಿಕೊಂಡು ಆವಾಗಲೂ ಆಗಿಲ್ಲ ಅಂತಂದರೆ ನಮ್ಮ ಹತ್ರ ಬರ್ಬೋದು ಫಾರ್ ಚೆಕಪ್. ಒಂದು ವೇಳೆ 30ಗೆ ಮೇಲೆ ಇದ್ದಾರೆ ಅಂತಂದರೆ 6 ಮಂತ್ಸ್ ಟ್ರೈ ಮಾಡಿಕೊಂಡು ಆಮೇಲೆ ಬಂದು ನಮ್ಮ ಹತ್ರ ಆಗಲಿಲ್ಲ ಅಂತಂದರೆ ಕನ್ಸಲ್ಟ್ ಮಾಡ್ಬೋದು. ಬಟ್ 35 ಆ್ಯಂಡ್ ಅಬವ್ ಅಂತ ಹೇಳಿದಾಗ ಮದುವೆ ಆಗಿದ ತಕ್ಷಣ ಬಂದು ಒಂದು ಸತಿ ಒಂದು ಫರ್ಟಿಲಿಟಿ ಚೆಕ್ಕು ಸ್ಕೋರ್ ಮಾಡ್ಕೊಳೋದು ಬೆಟರ್. ಬಿಕಾಸ್ ಕೆಲವರಲ್ಲಿ ಹೆಂಗಸರಲ್ಲಿ AMH ಅನ್ನೋದು ತುಂಬಾ ಕಡಿಮೆ ಆಗೋಗಿರುತ್ತೆ. ಸೊ ಆವಾಗ ಹಂಗಿದ್ದಾಗ ಫಾಸ್ಟಾಗೆ ಪ್ರೆಗ್ನೆಂಟ್ ಆಗೋದು ಬೆಟರ್. ಇವಾಗ ಕನ್ಸೀವ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಮ ಹತ್ರ ಬಂದಾಗ ಏನೇನು ಟೆಸ್ಟ್ಗಳನ್ನ ಮಾಡಬೇಕು ಅಂತ ನೀವು ರೆಫರ್ ಮಾಡ್ತೀರಾ? ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅವರಲ್ಲಿ ಸಮಸ್ಯೆ ಇದೆ ಅನ್ನೋದು? ಓಕೆ, ಸೊ ಹೆಂಗಸರಲ್ಲಿ ನಾವು ಫಸ್ಟ್ ಎಲ್ಲ 3 ಥರ ಇರುತ್ತೆ. ಒಂದು ಓವ್ಯುಲೇಷನ್ ರಿಲೇಟೆಡ್. ಓವ್ಯುಲೇಷನ್ಗೆ ಫಸ್ಟು ಸ್ಕ್ಯಾನ್ ಮಾಡಿ ನೋಡ್ತೀವಿ, ನೀರುಗುಳ್ಳೆ ಇದೆಯಾ, ಇಲ್ಲಾಂದರೆ ರಕ್ತ ಗುಳ್ಳೆ ಇದೆಯಾ, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡ್ತೀವಿ. ಆ್ಯಂಡ್ ಒಂದು ಫಾಲಿಕ್ಯುಲರ್ ಸ್ಟಡಿ ಥರ ಮಾಡಿ ಎಗ್ ಯಾವಾಗ ಡೆವಲಪ್ ಆಗಿ ರಿಲೀಸ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊತೀವಿ. ಆಮೇಲೆ ಬ್ಲಡ್ ಟೆಸ್ಟಲ್ಲಿ AMH ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಏನಾದರೂ ಕಮ್ಮಿ ಇದ್ದರೆ ಅವರು ಇಮಿಡಿಯೇಟಾಗಿ ಟ್ರೈ ಮಾಡಿ, ಇಲ್ಲಾಂದರೆ ತುಂಬಾ ಕಡಿಮೆ ಇದೆ ಆವಾಗ ನಾವು ಅಡ್ವೈಸ್ ಮಾಡ್ತೀವಿ IUIಗೋ IVFಗೋ ಯಾವ ಥರ ಟ್ರೀಟ್ಮೆಂಟ್ ಅಂತ ನಾವು ಆವಾಗ ಎಕ್ಸ್ಪ್ಲೇನ್ ಮಾಡ್ಬೋದು ಅವ್ರಿಗೆ. ನೆಕ್ಸ್ಟ್ ಏನು ಅಂತಂದರೆ ಟ್ಯೂಬಲ್ ಫ್ಯಾಕ್ಟರ್ಸ್ಗೆ HSG ಅಂತ ಒಂದು ಟೆಸ್ಟ್ ಮಾಡ್ತೀವಿ. ದಟ್ ಈಸ್ ಹಿಸ್ಟ್ರೋಸ್ಯಾಲ್ಫಿಂಗೋಗ್ರಫಿಯಲ್ಲಿ ಒಂದು ಡೈ ಪುಷ್ ಮಾಡಿ ಎಕ್ಸ್ರೇ ಥರ ತೆಗಿತೀವಿ. ಅದು ಡೈ ಆಚೆ ಬಂತು ಅಂತಂದರೆ ಅದು ಟ್ಯೂಬ್ಸು ನಾರ್ಮಲ್ ಇದೆ, ಓಪನ್ ಇದೆ ಅಂತ ಅರ್ಥ. ಸೊ ಅದರಲ್ಲಿ ಆವಾಗ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗಲ್ಲ ಅಂತ ಒಂದಿದು. ಆಮೇಲೆ ಗರ್ಭಸಂಚಿಯಲ್ಲಿನೂ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಆ ಗರ್ಭಸಂಚಿಗೆ ಮತ್ತೆ ಪಾಲಿಪ್ಸ್ ಇದೆಯಾ, ಫೈಬ್ರಾಯ್ಡ್ಸ್ ಇದೆಯಾ ಅದೆಲ್ಲ ನೋಡ್ಕೊಳೋದು. ಅದೆಲ್ಲ ಟೆಸ್ಟು ಹೆಂಗಸರಿಗೆ ಮಾಡೋದು. ಗಂಡಸರಿಗೆ ಸೀಮನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಈ ಸೀಮನ್ ಅನಾಲಿಸಿಸಲ್ಲಿ ಮತ್ತೆ 3 ಥರ, ಅದೇ ಕೌಂಟು, ಮೊಟಿಲಿಟಿ, ಮಾರ್ಫಾಲಜಿ, ಇದು 3 ನೋಡ್ಕೋಬೇಕು ಎಲ್ಲ ನಾರ್ಮಲ್ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಕೆಲವರು ದಂಪತಿಗಳಲ್ಲಿ ಅವ್ರು ಸೇರೋದ್ರಲ್ಲೇ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಗಂಡಸರಲ್ಲಿ ಏನಾದರೂ ಸೇರೋವಾಗಲೇ ಪ್ರಾಬ್ಲಮ್ ಆದರೆ ಆವಾಗ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅದು ಸರಿ ಮಾಡಿಸಿ ಆಮೇಲೆ ಫರ್ಟಿಲಿಟಿ ರಿಲೇಟೆಡು ನೋಡ್ತೀವಿ. ಇಲ್ಲಿ ಕಾರಣಗಳು ಏನೇನಿರುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ರೆ, ಇನ್ನು ಟ್ರೀಟ್ಮೆಂಟ್ ಆಪ್ಷನ್ಗೆ ಅಂತ ಬಂದಾಗ ಏನೇನು ಟ್ರೀಟ್ಮೆಂಟ್ಗಳಿದಾವೆ, ಏನೇನು ಆಪ್ಷನ್ಗಳಿದಾವೆ ಅಂತ? ಓಕೆ,
ಸೊ ಇನ್ಫರ್ಟಿಲಿಟಿ ಅಂತ ಅವ್ರು ಬಂದಾಗ ಫಸ್ಟ್ ಇದೆಲ್ಲ ಟೆಸ್ಟ್ ಮಾಡಿ ನೋಡ್ತೀವಿ. ಈ ಟೆಸ್ಟ್ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಏನೋ ಕಾರಣಕ್ಕೆ ಆಗ್ತಾ ಇಲ್ಲ, ಸೊ ಅದಕ್ಕೆ ಓವ್ಯುಲೇಷನ್ ಸ್ಟಡಿ ಮಾಡ್ತೀವಿ. ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಇದರಲ್ಲಿ 2ನೇ ದಿನದಿಂದ ಮಾತ್ರೆ ಕೊಟ್ಟು 5 ದಿನ ಮಾತ್ರೆ ಕೊಡ್ತೀವಿ. ಆಮೇಲೆ 10ನೇ ದಿನದಿಂದ ಸ್ಕ್ಯಾನ್ ಶುರು ಮಾಡ್ತೀವಿ. 10th ಡೇ 12th ಡೇ 14th ಡೇ ಹಂಗೆ ಸ್ಕ್ಯಾನ್ ಮಾಡ್ತೀವಿ, ಎಗ್ ಡೆವಲಪ್ಮೆಂಟ್ ಹೆಂಗೆ ಆಗ್ತಾಯಿದೆ ಅಂತ. ಎಗ್ ಡೆವಲಪ್ಮೆಂಟ್ 18 to 20 mm ಹೋದಾಗ ಆವಾಗ ಒಂದು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಈ ಇಂಜೆಕ್ಷನ್ ಏನು ಮಾಡುತ್ತೆ ಅಂದರೆ ಕರೆಕ್ಟಾಗಿ 36 hours ಆದಮೇಲೆ ಎಗ್ಗು ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದಾಗ ಅವ್ರನ್ನ ಸೇರಕ್ಕೆ ಹೇಳ್ತೀವಿ. ಸೊ ಬೇಸಿಕ್ಲಿ ಇದು ಹೋಲ್ ಪ್ರೊಸೆಸ್ ಏನು ಅಂದರೆ ಟೈಮ್ ಮಾಡಿ ಹೇಳ್ತಾ ಇದ್ದೀವಿ, ಇವತ್ತಿನ ದಿನ ಸೇರಬೇಕು ಅಂತ ಅಷ್ಟೇ. ಅದು ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್. ಒಂದು ವೇಳೆ 3 ಸತಿ, ಇದು ಯೂಶ್ವಲಿ 3 ಸತಿ ಮಾಡ್ತೀವಿ. 3 ಸತಿ ಆದಮೇಲೂ ಆಗ್ತಾ ಇಲ್ಲ ಅಂತಂದರೆ ಆವಾಗ ಟ್ಯೂಬ್ ಟೆಸ್ಟ್ ಮಾಡ್ತೀವಿ. ಈ ಟ್ಯೂಬ್ ಟೆಸ್ಟಲ್ಲಿ ನಾರ್ಮಲ್ ಆಗಿದೆ ಟ್ಯೂಬ್ಸು ಅಂತಂದರೆ ವಿ ಕ್ಯಾನ್ ಇನ್ಕ್ಲೂಡ್ IUI ಅಂದಾಗ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಈ IUI ಯೂಶ್ವಲಿ ಮಾಡೋದು ಮೇಲ್ ಫ್ಯಾಕ್ಟರ್ ರಿಲೇಟೆಡ್ ಆರ್ ಹೆಂಗಸರಲ್ಲಿ PCOD ಅಂತ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಇಬ್ಬರದ್ರಲ್ಲೂ ಏನಾದರೂ ಪ್ರಾಬ್ಲಮ್ ಇದ್ದರೆ IUI ಯೂಶ್ವಲಿ ಅದು ಈ ಟ್ಯೂಬ್ಸ್ದು ಟೆಸ್ಟ್ ಮಾಡಿರ್ತೀವಲ್ಲ, ಅದು ಏನಾದರೂ ಚಿಕ್ಕ ಬ್ಲಾಕ್ಸ್ ಆ ಥರ ಇದ್ದರೆ ಅದು ರಿಲೀಸ್ ಆಗೋಗುತ್ತೆ. ರಿಲೀಸ್ ಆದಾಗ ಫರ್ಟಿಲಿಟಿ ಚಾನ್ಸಸ್ಸು ಜಾಸ್ತಿ ಆಗುತ್ತೆ, 25% ಇನ್ಕ್ರೀಸ್ ಆಗುತ್ತೆ. ಸೊ IUI ಅನ್ನೋದು ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್. ಸೊ ಬೇಸಿಕ್ಲಿ ಅದು ಟ್ರಿಗರ್ ಇಂಜೆಕ್ಷನ್ ಕೊಟ್ಟ ಮೇಲೆ ಅದು ರಿಲೀಸ್ ಆಗುತ್ತಲ್ಲ, ಅದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹಸ್ಬೆಂಡ್ದು ಸ್ಯಾಂಪಲ್ನ ಪ್ರಾಸೆಸ್ ಮಾಡ್ತೀವಿ. ಆ ಪ್ರಾಸೆಸ್ ಮಾಡಿ ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸು ಇದು ತೊಗೊಂಡು ಒಂದು 0.5 ml ಸಿರಿಂಜಲ್ಲಿ ತೊಗೊಂಡು ಗರ್ಭಸಂಚಿ ಒಳಗಡೆ ಹಾಕ್ಬಿಡ್ತೀವಿ. ಸೊ ಆವಾಗ ಅದು ಇನ್ನೂ ಚಾನ್ಸಸ್ ಬೆಟರು. ಸೊ ಸಕ್ಸಸ್ ರೇಟ್ ಯೂಶ್ವಲಿ 15 to 25% ಆಗುತ್ತೆ IUI. ನೆಕ್ಸ್ಟ್ ಬಂದು IUIನೂ ಒಂದು 4 to 5 times ಟ್ರೈ ಮಾಡ್ತೀವಿ. ಅದರಲ್ಲೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಆಪ್ಷನ್ ವಿ ಗೋ ಫಾರ್ IVF. ಆರ್ ಡೈರೆಕ್ಟ್ IVF ಯಾವಾಗ ಮಾಡ್ತೀವಿ ಅಂದರೆ ತುಂಬಾ ಲೋ AMH ಇದ್ದಾಗ ಆ್ಯಂಡ್ PCODಯಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ಟು ಇಂಜೆಕ್ಷನ್ಸ್ ಕೊಟ್ಟು ಹಂಗೂ ಎಗ್ ಬೆಳೀತಾ ಇಲ್ಲ ಅಂದಾಗ ನಾವು ಡೈರೆಕ್ಟಾಗಿ IVF ಇಂಜೆಕ್ಷನ್ಸ್ ಕೊಟ್ಟು ವಿ ಟ್ರೈ ಟು ಡೆವಲಪ್ ದ ಎಗ್ಸ್. ಆ್ಯಂಡ್ ಮೇಲ್ ಫ್ಯಾಕ್ಟರಲ್ಲಿ ಯೂಶ್ವಲಿ ಕೆಲವ್ರಿಗೆ ಸೀಮೆನ್ ಅನಾಲಿಸಿಸಲ್ಲಿ ಸ್ಪರ್ಮ್ಸೇ ಇರಲ್ಲ. ಆ ಥರ ಎಲ್ಲ ಇದ್ದಾಗ ವಿ ವಿಲ್ ಹ್ಯಾವ್ ಟು, ಇಫ್ ಯು ಆರ್ ಡೂಯಿಂಗ್ ಅ ಡೋನರ್ ಅದೆಲ್ಲ ಇದ್ದಾಗ ವಿ ಹ್ಯಾವ್ ಟು ಗೋ ಫಾರ್ ಅನ್ IVF ಪ್ರೊಸೀಜರ್. ಡಾಕ್ಟರ್, ಇವಾಗ ಎಲ್ಲೂ ಕೂಡ ಅರ್ಲಿ ಮ್ಯಾರೇಜ್ ಅನ್ನುವಂಥದ್ದಿಲ್ಲ. ಆನ್ ಟೈಮ್ ಮ್ಯಾರೇಜ್ ಒಂದಿಷ್ಟು % ಜನ ಆಗ್ಬೋದು, ಬಟ್ ಮಕ್ಕಳಿಗೆ ನೋ ಅಂತ ಹೇಳ್ತಾರೆ. ಒಂದು 3 years 5 years ಅವ್ರದ್ದೇ ಆದಂಥ ಗೋಲ್ಸ್ ಇರುತ್ತೆ, ಹಾಗಾಗಿ ಬೇಡ ಅಂತ ಹೇಳ್ತಾರೆ. ಅಂಥವ್ರಿಗೆ ಏನಾದರೂ ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನುವಂಥ ಆಪ್ಷನ್ಸ್ ಇದೆಯಾ? ಹೇಗೆ ವರ್ಕ್ ಆಗುತ್ತೆ ಅದು? ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂದಾಗ ಹೆಂಗಸರಲ್ಲಿ ಯೂಶ್ವಲಿ 35 and above, ನಾನು ಆವಾಗಲೇ ಹೇಳಿದ್ನಲ್ಲ, ಲೋ AMH ಇರುತ್ತೆ. ಈ ಲೋ AMH ಇದ್ದಾಗ ಇಫ್ 35 and above ಇದ್ದು ಇನ್ನೂ ಮದುವೆ ಆಗಿಲ್ಲ, ಅವ್ರು ಇನ್ನೂ ನೋಡ್ತಾ ಇದ್ದಾರೆ ಅಂದಾಗ ದೇ ಆಲ್ವೇಸ್ ಹ್ಯಾವ್ ಆನ್ ಆಪ್ಷನ್ ಆಫ್ ಫರ್ಟಿಲಿಟಿ ಪ್ರಿಸರ್ವೇಷನ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸೇಮ್ IVF ಸೈಕಲ್ ಥರನೇ 2nd ಡೇಯಿಂದ ಇಂಜೆಕ್ಷನ್ಸ್ ಕೊಟ್ಟು 10 days ಇಂಜೆಕ್ಷನ್ಸ್ ಹೋಗುತ್ತೆ. ಈ 10th day ಎಗ್ಸ್ ಯಾವಾಗ ಚೆನ್ನಾಗಿ ಡೆವಲಪ್ ಆಯಿತು ಅಂತ ಅಂದಾಗ ವಿ ರಿಟ್ರೀವ್ ಆಲ್ ದ ಎಗ್ಸ್ ಆ್ಯಂಡ್ ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಫ್ರೋಝನ್ ಊಸೈಟ್ಸ್ ಅಂತೀವಿ ಇದನ್ನು. ಈ ಊಸೈಟ್ಸ್ನ 5 years ಇಟ್ಕೋಬೋದು. ಸೊ ಟಿಲ್ ದೇ ಡಿಸೈಡ್ ಆ್ಯಂಡ್ ಕಮ್ ಬ್ಯಾಕ್ ಫಾರ್ ಇದು. ಸೊ ಒಂದು ಕಾರಣ ಲೋ AMH. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಇವಾಗ ಯಾರಾದರೂ ಲೆಸ್ ದೆನ್ 30 or ಲೆಸ್ ದೆನ್ 35 ಏನಿದ್ರೂ ಇಫ್ ದೇ ಹ್ಯಾವ್ ಕ್ಯಾನ್ಸರ್ ಬಂತು ಅಂತಂದರೆ ಇಫ್ ದೇ ಹ್ಯಾವ್ ಟು ಅಂಡರ್ಗೋ ಕೀಮೊಥೆರಪಿ, ರೇಡಿಯೇಷನ್ ಅದೆಲ್ಲ ಓವರಿ ದ ಎಗ್ಸು ಡಿಸ್ಟ್ರಾಯ್ ಆಗುತ್ತೆ. ಸೊ ಅದಕ್ಕೆ ಕೀಮೊಥೆರಪಿ ಸೈಕಲ್ ಹೋಗೋ ಮುಂಚೆನೇ ಅವ್ರನ್ನ ಎಗ್ಸು ಪ್ರಿಸರ್ವ್ ಮಾಡ್ಕೊಳಕ್ಕೆ ಹೇಳ್ತೀವಿ. ಅದು ಒಂದು ಪ್ರಿಸರ್ವಿಂಗ್ ಆಪ್ಷನ್. ಸೊ ಅದು ಯೂಶ್ವಲಿ 5 years ಇಟ್ಕೋಬೋದು, ಏನೂ ಆಗಲ್ಲ. ಬೆಸ್ಟ್ ಆಪ್ಷನ್ ಯಾ. ಆ್ಯಂಡ್ ಸೆಕೆಂಡು ಗಂಡಸರಲ್ಲೂ ಆ ಥರ ಏನಾದರೂ ಕ್ಯಾನ್ಸರು ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ಕೀಮೊಥೆರಪಿ ಮುಂಚೆ ಸ್ಪರ್ಮ್ದು ಫ್ರೀಸ್ ಮಾಡಿ ಚಿಕ್ಕ ಚಿಕ್ಕ ವಯಲ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ಅದನ್ನು ಒಂದೊಂದು ಸತಿ ಉಪಯೋಗಿಸ್ಬೋದು.
ಓಕೆ ಡಾಕ್ಟರ್, ಇನ್ನು ಸರೋಗಸಿ ಬಗ್ಗೆ ನಾನು ಕೇಳಬೇಕು ಅಂದ್ಕೊಂಡೆ. ಇಂಡಿಯಾದಲ್ಲಿ ಆಫ್ ಕೋರ್ಸ್ ಅದು ಕಮರ್ಷಿಯಲೈಸ್ ಮಾಡೋ ಹಾಗಿಲ್ಲ, ಅದಕ್ಕೆ ಆದಂಥ ನಿಯಮಗಳಿದ್ದಾವೆ. ಅದರ ಒಳಗಡೆನೆ ಯಾವ ರೀತಿಯಾಗಿ ಸರೋಗಸಿಯನ್ನು ಮಾಡಬಹುದು ಅಂತ ಹೇಳಿದ್ರೆ ಇನ್ನೊಬ್ಬರ ಹೊಟ್ಟೆಯಲ್ಲಿ ನಮ್ಮ ಮಗು ಬೆಳೆಯೋದಕ್ಕೆ ಸಾಧ್ಯನಾ ಅನ್ನುವಂಥ ಕ್ವಶನ್ ಇರುತ್ತೆ. ಏನಾದರೂ ಸಮಸ್ಯೆಗಳು ಬರ್ಬೋದಾ ಡಾಕ್ಟರ್? ಸರೋಗಸಿ ಅಂದರೆ ಬೇಸಿಕಲಿ ಪೇಷಂಟಲ್ಲಿ ಏನೋ ಪ್ರಾಬ್ಲಮ್ ಇದ್ದು ಅವ್ರ ಪ್ರೀವಿಯಸ್ಲಿ ಎಷ್ಟೋ IVF ಸೈಕಲ್ಸ್ ಆಗಿನೂ ಕನ್ಸೀವ್ ಆಗಿಲ್ಲ ಅಂದರೆ, ಇಲ್ಲಾಂದರೆ ತುಂಬಾ ದೊಡ್ಡ ಯೂಟ್ರಸ್, ಅಡಿನೋಮಯೋಸಿಸ್ ಅಂತೀವಿ, ತುಂಬಾ ದೊಡ್ಡ ಯೂಟ್ರಸ್ ಆರ್ ಎಂಡೋಮೆಟ್ರಿಯೋಸಿಸ್, ಆ ಥರ ಕಂಡೀಷನಲ್ಲೆಲ್ಲ ಇಫ್ ದೇ ನಾಟ್ ಏಬಲ್ ಟು ಕ್ಯಾರಿ ಆರ್ ಏನಾದರೂ ಅನಾಮಲಿ ಇದ್ದರೆ ಯೂಟ್ರಸಲ್ಲಿ ಕೆಲವೊಂದು ಸೈಜ್ ದೊಡ್ಡದಿದ್ದಾಗ ಏನಾಗುತ್ತೆ? ತುಂಬಾ ದೊಡ್ಡದಿದ್ದಾಗ ಅವಾಗ ಭ್ರೂಣ ಅದು ಇಂಪ್ಲಾಂಟ್ ಆಗಲ್ಲ. ಸೊ ಸರೋಗೆಸಿ ಹೆಂಗಾಗತ್ತೆ ಅಂತಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ದೆ ಅವ್ರದ್ದು ಎಗ್ಗು ಸ್ಪರ್ಮು ತೊಗೊಂಡು ಬೇಸಿಕಲಿ IVF ಥರನೇ ಆಗುತ್ತೆ. IVF ಅಲ್ಲಿ ಎಗ್ಗು ಸ್ಪರ್ಮು ರಿಟ್ರೀವ್ ಮಾಡಿ ನಾವು ಇಂಜೆಕ್ಟ್ ಮಾಡಿ ಅದನ್ನು ಎಂಬ್ರಿಯೋ ನಾವು ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಈ ಫ್ರೋಝನ್ ಎಂಬ್ರಿಯೋನ ನಾವೇನು ಮಾಡ್ತೀವಿ, ಫಸ್ಟ್ ಸರೋಗೇಟ್ ರೆಡಿಯಾಗಿ ಇದ್ದಾಗ ನಾವು ಅವರು ಯೂಟ್ರಸ್ ಲೈನಿಂಗ್ ಮಾತ್ರ ಬೆಳೆಸ್ತೀವಿ ಟ್ಯಾಬ್ಲೆಟ್ಸ್ ಕೊಟ್ಟು. ಅದು ಬೆಳೆಸ್ಬಿಟ್ಟು ಆಮೇಲೆ ಯಾವಾಗ ಅದು ಯೂಟ್ರಸ್ ಲೈನಿಂಗ್ ಚೆನ್ನಾಗಿ ಬಂತು ಅಂತಂದ್ರಾಗ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಕೊಡ್ತೀವಿ 5 ದಿನ. ಆಮೇಲೆ ಈ ಫ್ರೋಝನ್ ಎಂಬ್ರಿಯೋ ತೆಗೆದು ಅವ್ರದ್ರಲ್ಲಿ ಹಾಕ್ತೀವಿ. ಅವ್ರದ್ರಲ್ಲಿ ಹಾಕಿದಾಗ ಅದು ಪ್ರೆಗ್ನೆನ್ಸಿಯಾಗೆ ಕನ್ವರ್ಟ್ ಆಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಪೇಷಂಟ್ಗಳದ್ದು ಒಂದು ಡೌಟ್ ಇದ್ದೇ ಇರುತ್ತೆ, ಇವಾಗ IVF ಇಂದ ಏನಾದರೂ ಕನ್ಸೀವ್ ಆದರೆ ನ್ಯಾಚುರಲ್ಗಿಂತ ಅದು ಡಿಫ್ರೆಂಟ್ ಆಗಿರುತ್ತೆ ಅಥವಾ ನ್ಯಾಚುರಲ್ ಆಗಿ ಡೆಲಿವರಿ ಆಗೋದಿಲ್ವೇನೋ, ಈ ರೀತಿಯಾದಂಥ ಮಿತ್ಗಳು ಬಹುಶಃ ನೀವು ಕೇಳಿರ್ತೀರ ಪೇಷಂಟಿಂದ. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಡಾಕ್ಟರ್? ಸೊ ನ್ಯಾಚುರಲ್ಗೂ IVFಗೆ ಡೆಲಿವರಿ ಅಂತ ಬಂದಾಗ ಏನು ಡಿಫ್ರೆನ್ಸ್ ಇರಲ್ಲ. ಸೊ ಬೇಸಿಕಲಿ IVF ಅಲ್ಲಿ ನಾವು ಜಾಸ್ತಿ ಹಾರ್ಮೋನ್ಸ್ ಕೊಟ್ಟು ಅದು ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಪ್ರೆಗ್ನೆಂಟ್ ಆದಮೇಲೂ ಫಸ್ಟ್ 3 ಮಂತ್ಸು ಸ್ವಲ್ಪ ಪ್ರೊಜೆಸ್ಟ್ರಾನ್ ಸಪೋರ್ಟು ಅದೆಲ್ಲ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತೀವಿ. ಸೊ ಅದು ಫಸ್ಟ್ 3 ಮಂತ್ಸು ಅವ್ರು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಬಿಕಾಸ್ ನಾವು ಏನಿದ್ರೂ ಅದು ಒಂದು ದೊಡ್ಡ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬಟ್ ಎಗ್ಗು ಸ್ಪರ್ಮಲ್ಲಿ ಆ ಥರ ಏನೂ ವ್ಯತ್ಯಾಸ ಏನೂ ಇರಲ್ಲ ನ್ಯಾಚುರಲ್ಗೂ ಇದಕ್ಕೆ. ಅಂದರೆ ಡೋನರ್ ಸ್ಪರ್ಮ್ ಯೂಸ್ ಮಾಡಿದ್ರೆ ಅದು ಬೇರೆ ಲೆಕ್ಕ ಬರುತ್ತೆ, ಡೋನರ್ ಸ್ಪರ್ಮ ಊಸೈಟು. ಬಟ್ ಅವ್ರದ್ದೇ ಎಗ್ಗು ಸ್ಪರ್ಮ್ ಯೂಸ್ ಮಾಡಿದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಯೂಶ್ವಲಿ. ಯಾಕಂದರೆ ನಾವು ಇನ್ಫ್ಯಾಕ್ಟು ಆ ಎಗ್ಗು ಸ್ಪರ್ಮ್ ನಾವು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿರ್ತೀವಿ. ಇನ್ನೂ ಬೆಟರ್ ಕ್ವಾಲಿಟಿ ಎಗ್ಸು ಸ್ಪರ್ಮ್ ಯಾವ್ದು ಒಳ್ಳೆ ಕ್ವಾಲಿಟಿ ಇರೋದೇ ನಾವು ಹಾಕೋದು. ಸೊ ಜೆನೆಟಿಕ್ ಪ್ರಾಬ್ಲಮ್ಸ್ ಅದು ನೀವು ನ್ಯಾಚುರಲಿ ಕನ್ಸೀವ್ ಆದ್ರೂ ಏನು ಬರುತ್ತೋ ಅದೇ IVF ಅಲ್ಲೂ ಬರ್ಬೋದು. ಬಿಕಾಸ್ ಎಲ್ಲರಿಗೂ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಪೇಷಂಟ್ಸ್ ಅಬೌವ್ 40 ಇಯರ್ಸು ಇಲ್ಲ ಅಂತಂದರೆ ಪ್ರೀವಿಯಸ್ಸಾಗಿ ಏನಾದರೂ ಮಗು ಜೆನೆಟಿಕ್ ಪ್ರಾಬ್ಲಮ್ ಆಗಿ ಹುಟ್ಟಿರೋದು ಆ ಥರ ಇದ್ದರೆ ಮಾತ್ರ ಜೆನೆಟಿಕ್ ಟೆಸ್ಟಿಂಗ್ ಮಾಡೋದು. ಸೊ ಅದ್ರ ರಿಲೇಟೆಡು ಏನು ವ್ಯತ್ಯಾಸ ಅಂತೇನೂ ಇರಲ್ಲ. ಬಟ್ 3 ಮಂತ್ಸ್ ಆದಮೇಲೆ ಸ್ಲೋ ಆಗಿ ಈ ಹಾರ್ಮೋನ್ಸ್ ಎಲ್ಲ ವಿಡ್ರಾ ಮಾಡ್ತೀವಿ. ವಿಡ್ರಾ ಮಾಡಿದ್ಮೇಲೆ ಇಟ್ಸ್ ಲೈಕ್ ಎನಿ ಅದರ್ ನಾರ್ಮಲ್ ಪ್ರೆಗ್ನೆನ್ಸಿನೇ. ಸೊ ಡೆಲಿವರಿನೂ ಆ ಥರ ಏನೂ ಇಲ್ಲ ದಟ್ ಸಿಸೇರಿಯನ್ನೇ ಆಗಬೇಕು ಅಂತ, ನಾರ್ಮಲ್ ಡೆಲಿವರಿಗೂ ಟ್ರೈ ಮಾಡ್ಬೋದು. ಇವಾಗ IUI ಅಥವಾ IVFಗೆ ಹೋಗುವಂಥ ಪೇಷಂಟ್ಗಳು ಆರಂಭದ 3 ತಿಂಗಳು ಯಾವ ರೀತಿಯಾಗಿ ಕೇರ್ ಮಾಡಬೇಕಾಗುತ್ತೆ ಡಾಕ್ಟರ್? IUI ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಏನೂ ಅಷ್ಟು ಕೇರ್ ಅಂತ ಹೇಳಲ್ಲ, ಬಿಕಾಸ್ ಅದು ಜಸ್ಟ್ ನ್ಯಾಚುರಲ್ ಪ್ರೊಸೆಸ್ಸೇ ಬೆಟರಾಗಿ ಮಾಡಿರ್ತೀವಿ ಅಷ್ಟೇ. ಜಸ್ಟ್ ಸ್ಪರ್ಮ್ ತೆಗೆದು ಅವ್ರ ಗರ್ಭಸಂಚಿಯಲ್ಲಿ ಹಾಕಿರ್ತೀವಿ. ಸೊ ಅದಕ್ಕೆ ಅಷ್ಟು ರಿಸ್ಟ್ರಿಕ್ಷನ್ಸ್ ಏನೂ ಕೊಡಲ್ಲ. ಜಸ್ಟ್ ಒಂದು ಪ್ರೊಜೆಸ್ಟ್ರಾನ್ ಸಪೋರ್ಟ್ ಏನಾದರೂ ಕೊಡ್ತೀವಿ 15 ಡೇಸ್ಗೆ ಅಷ್ಟೇ. 15 ಡೇಸ್ ಆದಮೇಲೆ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ಆಗಿದ್ದಾರೋ ಇಲ್ವೋ ಅಂತ. ಬಟ್ IVF ಅಲ್ಲಿ ಡೆಫಿನೆಟಾಗಿ ಸ್ವಲ್ಪ ಕೇರ್ ಇರಬೇಕು, ಬಿಕಾಸ್ ಫಸ್ಟ್ 3 ಮಂತ್ಸು ಎನಿ ಪ್ರೆಗ್ನೆನ್ಸಿಯಲ್ಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು IVF ಮಾಡಿದ ರೀಸನಿಂದ ನಾವು ಜಾಸ್ತಿ ಕೇರ್ ತೊಗೊತೀವಿ, ಬಿಕಾಸ್ ತುಂಬ ಹಾರ್ಮೋನ್ಸು ಎಲ್ಲ ಕೊಟ್ಟಿರ್ತೀವಿ. ಪ್ರೆಷಿಯಸ್ ಪ್ರೆಗ್ನೆನ್ಸಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ರೆಸ್ಟಲ್ಲಿ ಇರಿ ಅಂತ ಹೇಳ್ತೀವಿ ಅಷ್ಟೇ. ಬಟ್ ಅದಕ್ಕಂತ ಫುಲ್ ಬೆಡ್ ರೆಸ್ಟು ಆ ಥರ ಅಂತ ಏನೂ ಇಲ್ಲ. ಎಲ್ಲರೂ ಕೇಳ್ತಾರೆ IVF ಅಂದರೆ ಬೆಡ್ ರೆಸ್ಟಲ್ಲೇ ಇರಬೇಕಾ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ IVF ಮಾಡಿದ ದಿನ 1-2 ದಿನ ಸ್ವಲ್ಪ ಫುಲ್ ರೆಸ್ಟ್ ತೊಗೊಳಕ್ಕೆ ಹೇಳ್ತೀವಿ. ಆಮೇಲೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊತಾ ಇರ್ಬೋದು. ಫುಡ್ ಇಂಟೇಕಲ್ಲಿ ಏನಾದರೂ ವ್ಯತ್ಯಾಸಗಳು ಮಾಡ್ಕೊಳ್ಬೇಕಾಗತ್ತಾ IVF ಟ್ರೀಟ್ಮೆಂಟ್ ಸಂದರ್ಭದಲ್ಲಿ? ಇಲ್ಲ, ಆ ಥರ ಏನೂ ಇಲ್ಲ. IVF ಟ್ರೀಟ್ಮೆಂಟಲ್ಲಿ ಫುಡ್ಗೂ ಅದಕ್ಕೂ ರಿಲೇಷನ್ ಏನಿಲ್ಲ. ನಾರ್ಮಲ್ ಆಗಿ ಲೈಫ್ ಸ್ಟೈಲನ್ನು ಮೇಂಟೈನ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀರಾ ನೀವು, ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಆದಾಗ? ಸೊ ನಾರ್ಮಲಿ ಇನ್ಫರ್ಟಿಲಿಟಿ ಇದ್ದಾಗ ಹೆಲ್ದಿ ಲೈಫ್ ಸ್ಟೈಲ್ ಇಸ್ ಬೆಟರ್. ಅಂದರೆ ವಿಮೆನ್ನು
ಹೆಂಗಸರೋ ಗಂಡಸರೋ ಇಬ್ಬರದಲ್ಲೂ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಧೂಮ್ರಪಾನ, ಟೊಬ್ಯಾಕೊ ಚೂಯಿಂಗು ಅದೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಧೂಮ್ರಪಾನ ಗಂಡಸರಲ್ಲಿ ಸ್ಪರ್ಮ್ ಕ್ವಾಲಿಟಿ ಕೌಂಟು ಅದೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಆಲ್ಸೋ ಇದು ಹೆಂಗಸರಲ್ಲಿ ಒಬೆಸಿಟಿ ಹಂಗೆ ಇದ್ದಾಗ PCOD ಜಾಸ್ತಿ ಆಗುತ್ತೆ. ಬಿಕಾಸ್ ಅದು ಪೆರಿಫರಲ್ ಫ್ಯಾಟ್ ಇರುತ್ತಲ್ಲ, ಅದೇ ಹಾರ್ಮೋನಾಗೆ ಕನ್ವರ್ಟ್ ಆಗಿ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ PCOD ಬರೋ ಚಾನ್ಸಸ್ ಇರುತ್ತೆ. ಮತ್ತು IVF, IUI ಅದೆಲ್ಲ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹೆಲ್ದಿ ಲೈಫ್ ಸ್ಟೈಲು ಇದ್ದರೆ ಬೆಟರ್. ಓಕೆ, ಇವಾಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಬಂದಾಗ ಡಾಕ್ಟರ್, ಖುದ್ದು ಪೇಷಂಟ್ಗೆ ನೂರಾರು ಡೌಟ್ಸ್ಗಳಿರುತ್ತೆ. ಇವಾಗ ಫಸ್ಟ್ ಚೆನ್ನಾಗಿ ಕನ್ಸೀವ್ ಆಗಿ ನ್ಯಾಚುರಲ್ ವೇನಲ್ಲೇ ಆಗಿ ಇವಾಗ ಮತ್ತೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ ಏನಿರುತ್ತೆ, ಜೊತೆಗೆ ಬೇಸಿಕ್ ಕಾರಣಗಳೇನು ಅಂತ? ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂದಾಗ ಯೂಶಲಿ ಫಸ್ಟ್ ಪ್ರೆಗ್ನೆನ್ಸಿ ಈಸಿಯಾಗಿ ಆಗಿರ್ಬೋದು, ಬಟ್ ಇವಾಗ ವಯಸ್ಸು ಜಾಸ್ತಿ ಆಗಿರುತ್ತೆ. ವಯಸ್ಸು ಜಾಸ್ತಿ ಆಗ್ತಾ AMH ಕಮ್ಮಿ ಆಗ್ತಾ ಹೋಗುತ್ತೆ. ಓವೇರಿಯನ್ ರಿಸರ್ವ್ ಅದು ಕಮ್ಮಿ ಆದಾಗ ಇವಾಗ ಅದರಿಂದ ಆಗ್ತಾ ಇಲ್ವೇನೋ ಅದೊಂದು. ಆ್ಯಂಡ್ ಬೇರೆ ಏನಾದರೂ ಏನಾದರೂ ಎಂಡೋಮೆಟ್ರಿಯೋಟಿಕ್ ಸಿಸ್ಟೋ ಆ ಥರ ಏನಾದರೂ ಫಾರ್ಮೇಷನ್ ಅದು ಎನಿ ಟೈಮ್ ಆಗ್ಬೋದು. ಅವ್ರ ಯೂಟ್ರಸಲ್ಲಿ ಗಡ್ಡೆಗಳು ಬರೋದು ಅದೆಲ್ಲ ಆಫ್ಟರ್ ದ ಫಸ್ಟ್ ಪ್ರೆಗ್ನೆನ್ಸಿನೂ ಆಗ್ಬೋದು. ಅದರಿಂದನೂ ಇರ್ಬೋದು ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಡಾಕ್ಟರ್, ಇನ್ನು ಪಿಬರ್ಟಿ ಸ್ಟೇಜ್ಗೆ ಬಹುಶಃ ಈಗಿನ ಜನ್ರೇಷನ್ಗೆ ಕೇಳಲೇಬೇಕಾದ ಪ್ರಶ್ನೆ ಇದು. ಪಿಬರ್ಟಿ ಸ್ಟೇಜ್ಗೆ ಬೇಗನೆ ಎಂಟ್ರಿ ಆಗೋದು ಏನು ಸಮಸ್ಯೆ ಆಗ್ಬೋದು ಅಂತ, ಅದು ಒಂದು ಕಾರಣ ಆಗ್ಬೋದಾ ಇನ್ಫರ್ಟಿಲಿಟಿಗೆ? ಅದು ಇನ್ಫರ್ಟಿಲಿಟಿಗೆ ಏನೂ ಅಷ್ಟು ಕಾರಣ ಆಗಲ್ಲ. ಬಟ್ ಅಫ್ಕೋರ್ಸ್ ಅರ್ಲಿಯಾಗೆ ಪ್ಯೂಬರ್ಟಿಗೆ ಎಂಟರ್ ಆಗ್ತಾ ಇದ್ದಾರೆ. ಬಟ್ ಆದಾಗ ಅದು ಯೂಶಲಿ ಗ್ರೋತು ಕಮ್ಮಿ ಆಗುತ್ತೆ. ಅವ್ರ ಹೈಟ್ ಬೆಳೆಯೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಇನ್ಫರ್ಟಿಲಿಟಿಗೆ ರಿಲೇಟೆಡು ಏನು ಅಷ್ಟಾಗಲ್ಲ. ಡಾಕ್ಟರ್, ಇನ್ನು ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಏನು ಕೊಡ್ತೀರಾ? ಸೊ ಟೇಕ್ ಹೋಮ್ ಮೆಸೇಜ್ ಅಂದರೆ ಯೂಶಲಿ ಮದುವೆ ಆದಮೇಲೆ ತುಂಬ ಡಿಲೇ ಮಾಡಬೇಡಿ ಅಂತ ಹೇಳ್ತೀನಿ. ಯೂಶಲಿ 10 years, ಕೆಲವೊಂದು ಪೇಷಂಟು 10 years ಆದಮೇಲೆ ಬರ್ತಾರೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದಾಗ. ಆವಾಗ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ AMH ತುಂಬಾ ಕಮ್ಮಿ ಆಗೋಗಿರುತ್ತೆ. ಅಬೌವ್ 30, 35 ಆ ಥರ ಬಂದಾಗ ತುಂಬ ಕಡಿಮೆ ಇದ್ದಾಗ ಆಮೇಲೆ ನಾವು ಲೆಸ್ ದೆನ್ 0.5 ಎಲ್ಲ ಇದ್ದಾಗ ನಮಗೂ ಚಾಯ್ಸ್ ಇರಲ್ಲ, ಡೋನರ್ ಸೈಕಲ್ಸು ಆ ಥರ ಎಲ್ಲ ಹೋಗಬೇಕಾಗತ್ತೆ. ಸೊ ಬೆಟರ್ ಮದುವೆ ಆದಮೇಲೆ 1-2 yearsಲ್ಲಿ ಟ್ರೈ ಮಾಡೋದು ಬೆಟರ್. ಅದೊಂದು. IVF ಅಂದ್ರೇ ತುಂಬ ಜನ ಭಯ ಬೀಳ್ತಾರೆ. ಆ ಥರ ಏನೂ ಇಲ್ಲ. ಓಕೆ, ಜಸ್ಟ್ ಸ್ವಲ್ಪ ಆ 10 days ಇಂಜೆಕ್ಷನ್ಸು ಅದು ಒಂದೇ ನೋವು ಇರುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಅಷ್ಟೇನು ಡಿಫ್ರೆಂಟಾಗಿ ಏನೂ ಇರಲ್ಲ. ಜಸ್ಟ್ ಕೇರ್ ಅನ್ನೋದೂ ನಾನು ಆವಾಗಲೇ ಹೇಳಿದೆ, ಅಷ್ಟೇನು ಜಾಸ್ತಿ ತೊಗೊಳೋದು, ಫುಲ್ ಬೆಡ್ ರೆಸ್ಟಲ್ಲಿರೋದು ಆ ಥರ ಎಲ್ಲ ಏನೂ ಬೇಕಾಗಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಚೇತನ. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ನಿಖಿತಾ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಅಪೋಲೋ ಫರ್ಟಿಲಿಟಿ 607 15ನೇ ಕ್ರಾಸ್, JP ನಗರ 6ನೇ ಫೇಸ್, ಸಿಂಧೂರ ಕನ್ವೆನ್ಷನ್ ಹಾಲ್ ಹತ್ತಿರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9892249307. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.